ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ಜರ್ನಿ ವಿತ್ ಜ್ಯೋತಿ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮತ್ತು ನನ್ನ ಮಕ್ಕಳು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ಹಾಗೆ ಹೇರ್ ಕೇರ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಡ್ಯಾಂಡ್ರಫ್ ಇತ್ತು, ಏರ್ ಫಾಲ್ ಇತ್ತು, ಹಾಗೆ ಚಿಕ್ಕ ವಯಸ್ಸಿಗೆ ನಿಮಗೆ ಬಿಳಿ ಕೂದಲು ಶುರುವಾಗಿದೆ, ಅದಕ್ಕೆಲ್ಲ ಒಂದೇ ರೆಮಿಡಿ, ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ತಪ್ಪದೆ ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡೋದಕ್ಕೆ ಕಾರಣ ಕೂಡ ಇದೆ, ಅದನ್ನು ಕೂಡ ತಿಳಿಸ್ತೀನಿ. ನಾನು ಯಾಕೆ ತಿಂಗಳ ಟ್ರೀಟ್ಮೆಂಟಿಗೆ ಹೋಗ್ತೀನಿ, ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬ ತಡ ಆಯಿತು, ಅದು ಕೂಡ ಯಾಕೆ ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಭಾನುವಾರದ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ಈ ಭೀಮನ ಅಮಾವಾಸ್ಯೆ ಇತ್ತಲ್ವ, ಆ ಭಾನುವಾರ ಅಲ್ಲ, ಅದ್ರ ಹಿಂದಿನ ಭಾನುವಾರದ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ 1 ವೀಕ್ ಮೇಲೆ ಆಗಿದೆ ಈ ವಿಡಿಯೋನ ಶೂಟ್ ಮಾಡಿಕೊಂಡು. ಯಾಕೆ ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಟ್ರೀಟ್ಮೆಂಟ್ ಇತ್ತು. ಹಾಗಾಗಿ ಮೊದಲನೇದಾಗಿ ಮೇಲ್ಗಡೆ ಸಜ್ಜದ ಮೇಲಿರುವಂಥ ಪಾತ್ರೆಗಳು, ಡಬ್ಬಗಳನ್ನೆಲ್ಲ ತೆಗೆದು ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳು ನಾನೇ ಒರೆಸ್ಕೊಡ್ತೀನಿ ಕೊಡು ಮಮ್ಮಿ ಅಂತ ಹೇಳಿ ಅವಳೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಮೂಲೆಯಲ್ಲಿ ಇಟ್ಟಿದ್ನಲ್ಲ ಮನಿ ಪ್ಲಾಂಟ್, ಅದು ಚಿಗುರು ಬರ್ತಾ ಇದೆ ನೋಡಿ, ಹೊಸ ಎಲೆ ಇಲ್ಲೆಲ್ಲ ಬರ್ತಾ ಇದೆ, ಹೊಸ ಚಿಗುರು. ಮನಿ ಪ್ಲಾಂಟ್ ಚಿಗುರುತ್ತಿರೋದು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಅದು ತಂದಾಗ ಅದರಲ್ಲಿ ಎಲೆಗಳೇ ಇರಲಿಲ್ಲ, ಬರೀ ಏನು ಅಂಬು ಅಂತ ಹೇಳ್ತಾರಲ್ಲ ಅದು ಮಾತ್ರ ಇದ್ದಿದ್ದು. ಈಗ ಪೊರಕೆನ ತೊಗೊಂಡು ಅದರಲ್ಲಿರೋ ಜೇಡ ಅದೆಲ್ಲ ಹೊಡೆದು ಬಟ್ಟೆನಲ್ಲಿ ಒರೆಸ್ತಾ ಇದ್ದಾಳೆ. ಅವಳು ಗೊತ್ತಾಗಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನೇ ಮಾಡ್ತೀನಿ ಅಂದರೂ ಬಿಡಲ್ಲ ಅವಳು. ನಾನೇ ಮಾಡ್ತೀನಿ ಮಮ್ಮಿ, ಅವಳಿಗೆ ಈ ಥರ ಆರ್ಗನೈಸ್ ಮಾಡೋದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನೇ ಮಾಡ್ತೀನಿ ಕೊಡು ಅಂತ ಹೇಳಿ ಅವಳು ಮಾಡ್ತಾ ಇದ್ದಾಳೆ. ನಾನು ನಿಂತ್ಕೊಂಡು ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಹಾಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಕಾರಣ, ಮೊದಲೇ ಹೇಳಿದಾಗೆ ನನಗೆ 1 ವೀಕ್ ಟ್ರೀಟ್ಮೆಂಟ್ ಇತ್ತು. ಯಾವಾಗಲೂ ರೆಗ್ಯುಲರ್ ಇದ್ದೇ ಇರುತ್ತೆ, ತಿಂಗಳಿಗೊಂದು ಸಲ. ಅದೇ ಟ್ರೀಟ್ಮೆಂಟಿಂದಾಗಿ ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ನೀವು ಕೇಳೋದಾದರೆ ಏನು ಕಾಯಿಲೆಯಿಂದ ನೀವು ಸಫರ್ ಪಡ್ತಾ ಇದ್ದೀರಾ ಅಂತ ಅಂದರೆ, ನನಗೆ ಬ್ಲಡ್ ಕ್ಯಾನ್ಸರ್ ಇದೆ. ಸುಮಾರು 2 ವರ್ಷಗಳಿಂದ ನಾನು ಇದರಿಂದ ತೊಂದರೆನ ಅನುಭವಿಸ್ತಾ ಇದ್ದೀನಿ. ಆದರೂ ಕೂಡ ಇಷ್ಟು ಆ್ಯಕ್ಟಿವ್ ಆಗಿ ಹೇಗಿರ್ತೀನಿ, ಏನು ನನ್ನ ಕೆಲಸಗಳನ್ನ ನಾನು ಹೇಗೆ ಮಾಡ್ಕೊಳ್ತೀನಿ, ಮನೆ ಕೆಲಸ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅಥವಾ ಬೇರೆ ಶಾಪಿಂಗ್ ಅದು ಇದು ಎಲ್ಲ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ, ಅದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಹೇಗೆ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವಾಗ ಡಾಕ್ಟ್ರು ಏನು ಹೇಳಿದ್ದಾರೆ ನನಗೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ನನಗೆ ನಿನ್ನೆ ತಾನೇ ಬೋನ್ ಮ್ಯಾರೋ ಕೂಡ ಆಗಿದೆ. ಅಂದರೆ ಭೀಮನ ಅಮಾವಾಸ್ಯೆ ಭಾನುವಾರ, ಸೋಮವಾರ ನನಗೆ ಬೋನ್ ಮ್ಯಾರೋ ಕೂಡ ಮಾಡಿದ್ದಾರೆ. ಅದ್ರ ರಿಪೋರ್ಟು ನನಗೆ ಶುಕ್ರವಾರ ಅಥವಾ ಸೋಮವಾರ ಕೂಡ ಸಿಗುತ್ತೆ. ಇದ್ರದ್ದು ಸಪ್ರೇಟಾಗಿ ನಾನು ವಿಡಿಯೋನ ಮಾಡಿ ಎಲ್ಲಿಂದ ಶುರುವಾಯಿತು, ನನಗೆ ಹೇಗೆ ಶುರುವಾಯಿತು, ಇವಾಗ ಏನಾಗಿದೆ ಅದನ್ನೆಲ್ಲ ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಲ್ಫ್ಸ್ ಎಲ್ಲ ಒರೆಸಾದ್ಮೇಲೆ ಒಂದು ಡ್ರೈ ಬಟ್ಟೆನ ತೊಗೊಂಡು ಒರೆಸಿ ಸ್ವಲ್ಪ ಹೊತ್ತು ಬಿಟ್ಟಿದ್ವಿ. ಅದೆಲ್ಲ ಒಣಗಿದ ಮೇಲೆ ಇವಾಗ ನಾನಲ್ಲಿ ಪೇಪರ್ನ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಗಲೀಜಾಗಲ್ಲ. ಸೆಲ್ಫ್ಸ್ಗಳೆಲ್ಲ ಆಯಿಲಿ ಆಗಿರ್ಬೋದು ಅಥವಾ ಏನಾದರೂ ಒಂದು ಜಿಡ್ಡಾಗಿರ್ಬೋದು, ಅದು ಯಾವುದೂ ಕೂಡ ಆಗಲ್ಲ. ನಂತರ ಈ ಕಡೆ ಗ್ರೋಸರೀಸ್ನ ಡಬ್ಬಗಳಿಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲೇ ತೋರಿಸಿದೆ ಎಲ್ಲ ಡಬ್ಬಗಳನ್ನೂ ತೊಳೆದು ಇಟ್ಟಿದ್ದೀನಿ ಅಂತ. ಹಾಗೆ ಮೀಶೋಯಿಂದ ತರಿಸಿರೋದಾಗಿರ್ಬೋದು, ಮನೆ ಡಬ್ಬಗಳಾಗಿರ್ಬೋದು ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಈಗ ಅದಕ್ಕೆ ಗ್ರೋಸರೀಸ್ನ ಫಿಲ್ ಮಾಡಿ ಎತ್ತಿಡಬೇಕು. ಹಾಗೆ ಮಕ್ಕಳು ಇರ್ತಾರಲ್ಲ, ನಾವು ಹೇಳೋದನ್ನು ಕೇಳಲ್ಲ, ನಮಗೂ ಮಾಡೋಕ್ಕೆ ಬಿಡಲ್ಲ, ಹಂಗೆ ಮಾಡ್ತಾರೆ ನೋಡಿ. ಬೇಳೆ ಎಲ್ಲ ಚೆಲ್ಬಿಟ್ಲು, ಇನ್ನು ಬೈದರೆ ಬೈಸ್ಕೊತಾಳೆ, ಹೊಡೆದ್ರೆ ಹೊಡೆಸ್ಕೊತಾಳೆ ಅಷ್ಟೇ. ಆದರೆ ಏನೋ ಒಂದು ಸಹಾಯ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ಹಾಗಾಗಿ ಸುಮ್ಮನೆ ಬೈದು ಸುಮ್ಮನೆ ಆಗಬೇಕಷ್ಟೇ. ಆಯಿತು ನೀನು ಇಷ್ಟ ಬಂದಾಗ ಮಾಡು, ಎತ್ತಿಡು ಅಂತ ಹೇಳ್ಕೊಡ್ಬೇಕು. ಸರಿ ಅಂದ್ಬಿಟ್ಟು ತುಂಬಾ ಕೆಲಸಕ್ಕೆ ಮಾಡಿದ್ಲು ಅವತ್ತು ಅವಳು ನನ್ನ ಜೊತೆ ಸೇರಿಕೊಂಡು. ನಾನು ಒಬ್ಬಳೇ ಆಗಿದ್ರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತೇನೋ. ತುಂಬಾ ಸಹಾಯ ಮಾಡಿದ್ಲು. ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಇದ್ರ ಮೂಲಕ.
ಕಂಟೈನರ್ಗೆಲ್ಲ ಗ್ರೋಸರೀಸ್ನ ಫಿಲ್ ಮಾಡಾಯಿತು. ಇನ್ನು ಎಕ್ಸ್ಟ್ರಾ ಉಳಿದಿದ್ದನ್ನು ನಾನು ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಡಬ್ಬಗಳು ಖಾಲಿ ಆದಮೇಲೆ ಫಿಲ್ ಮಾಡ್ಕೊಳ್ತೀನಿ. ಕೆಲವೊಂದು ಯಾವುದು ಬೇಗ ಹುಳ ಬರುತ್ತೋ ಅಂಥದ್ದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ, ಈಚೆ ಇಟ್ಕೊಳ್ಳಲ್ಲ. ಸದ್ಯಕ್ಕೆ ನನ್ನ ಹತ್ರ ಇರೋ ಕಂಟೈನರ್ಸ್ ಇಷ್ಟೇ. ಸದ್ಯಕ್ಕೆ ಸಾಕು. ಯಾಕಂದರೆ ನಾವಿರೋದು ಬಾಡಿಗೆ ಮನೆ ಆಗಿರೋದ್ರಿಂದ ಕೆಲವೊಂದು ಕಡೆ ಜಾಸ್ತಿ ಸಜ್ಜಗಳಿರುತ್ತೆ, ಕೆಲವೊಂದು ಕಡೆ ಕಮ್ಮಿ ಇರುತ್ತೆ. ಹಾಗೆ ನಮಗೆ ಮೇಂಟೆನೆನ್ಸ್ ಕೂಡ ತುಂಬಾ ಕಷ್ಟ ಆಗುತ್ತೆ ಹೆವಿ ವಸ್ತುಗಳನ್ನ ಇಟ್ಕೊಂಡ್ಬಿಟ್ರೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ನಾನು ಇಲ್ಲಿ ಇಟ್ಕೊಳ್ತೀನಿ. ಸ್ವಂತ ಮನೇಲಿದ್ದಾಗ ಒಂಥರ, ಬಾಡಿಗೆ ಮನೇಲಿರುವಾಗ ಒಂಥರ, ಅಲ್ಲಿ ಮನೆಗಳಿಗೆ ನಾವು ಅಡ್ಜಸ್ಟ್ ಆಗೇಬೇಕು. ಅಲ್ಲಿ ವಾತಾವರಣಕ್ಕೆ ಹೇಗೆ ಅಡ್ಜಸ್ಟ್ ಆಗ್ತೀವೋ ಹಾಗೆ ಆ ಮನೆಗೂ ಕೂಡ ನಾವು ಅಡ್ಜಸ್ಟ್ ಆಗಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನ ನಾನು ಇಟ್ಕೊಳ್ತೀನಿ. ಮನಿ ಪ್ಲ್ಯಾಂಟ್ ನೀರನ್ನು ಕೂಡ ನಾನಿಲ್ಲಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಳೆ ನೀರನ್ನು ಗಿಡಗಳಿಗೆ ಹಾಕ್ಕೊಂಡು ಹೊಸ ನೀರನ್ನು ಹಾಕಿ ಅದರಲ್ಲಿ ಕಲರ್ ಕಲ್ಲುಗಳನ್ನ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಕೂಡ ತೊಳೆದು ಹಾಕಿ ಈಗ ಮನಿ ಪ್ಲ್ಯಾಂಟ್ ಗಿಡನ ಹಾಕಿ ಇಡ್ತಾಯಿದ್ದೀನಿ. ಇದನ್ನು ನಾನು ಮೇಲ್ಗಡೆ ಸಜ್ಜದ ಮೇಲೆ ಮೂಲೆಯಲ್ಲಿ ಇಡ್ತೀನಿ. ಇವಾಗ ನೋಡಿ, ಫಸ್ಟು ಮೇಲಿಟ್ಟಿದ್ದೆ, ಇವಾಗ ಮತ್ತೆ ಕೆಳಗಡೆ ಇಟ್ಕೊಂಡು ಈ ಥರ ಆರ್ಗನೈಸ್ ಮಾಡ್ದು. ನೋಡಿ ಹೇಗೆ ಕಾಣ್ತಿದೆ ಅಂತ ನೀವೇ ಹೇಳಿ. ಈಗ ಗಾಜಿನ ಲೋಟಗಳೇನಿದೆ ಅದನ್ನು ಆ ಮೂಲೆಯಲ್ಲಿ ಇಡಿಸ್ತಾ ಇದ್ದೀನಿ. ಮೊದಲು ನಾನು ಪಾತ್ರೆ ಸ್ಟ್ಯಾಂಡಲ್ಲೇ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಸುಮಾರು ಒಂದು 3 ಕಪ್ಗಳನ್ನ ನನ್ನ ಮಕ್ಕಳು ಹೊಡೆದಾಕಿದ್ದಾರೆ. ಅಂದರೆ ಹೀಗೆ ತೊಳೆಯುವಾಗ ಬೈ ಮಿಸ್ಟೇಕ್ ಬೀಳಿಸಿ ಆ ಥರ ಹೊಡೆದಾಕಿದ್ದಾರೆ. ಹಾಗಾಗಿ ಅದನ್ನು ಯೂಸ್ ಮಾಡೋದೇ ಬೇಡ, ಅವ್ರ ಕೈಗೆ ಸಿಗೋದೇ ಬೇಡ, ನನಗೆ ಬೇಕಾದಾಗ ಎತ್ಕೊಳ್ಳೋಣ ಅಂತೇಳಿ ನಾನು ಮೇಲಿಡಿಸ್ತಾ ಇದ್ದೀನಿ. ಏನು ಈ ಗಾಜಿನ ಕಪ್ಸ್ ಬರುತ್ತೆ, ಲೋಟಗಳು ಬರುತ್ತೆ, ಅಷ್ಟೂ ಕೂಡ ಮೇಲಿಟ್ಬಿಟ್ಟಿದ್ದೀನಿ. ಅವ್ರಿಗೆ 2 ದೊಡ್ಡ ಲೋಟ ಪಿಂಗಾಣಿ ಕಪ್ಸ್ ಏನಿದೆ ಹಾಲು ಕುಡಿಯೋಕ್ಕೆ, ಅದನ್ನು ಮಾತ್ರ ಕೆಳಗಡೆ ಇಟ್ಕೊಂಡು ಮಿಕ್ಕಿದ ಪಿಂಗಾಣಿ ಕಾಫಿ ಕಪ್ ಏನಿದೆ ಅದನ್ನು ಅಲ್ಲಿ ಜೋಡಿಸಿಟ್ಬಿಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ಪಕ್ಕ. ಅದಾದಮೇಲೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಗಿಡ ಬರುತ್ತಲ್ಲ, ಅದನ್ನು ನನ್ನ ಮಗಳು ಸ್ಟಿಕ್ ಮಾಡ್ತಾ ಇದ್ದಾಳೆ. ನಾನು ಬೇಡ ಅಂತಲೇ ಅಂದೆ, ಮಮ್ಮಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದಾಳೆ. ಹಾಗೆ ಲೈಟ್ ಕೂಡ ಇದು ಏನಿದೆ ಬರ್ಡೇಗೆಲ್ಲ ಆರ್ಗನೈಸ್ ಮಾಡ್ತಾರಲ್ಲ ಆ ಲೈಟ್ಸು, ಅದನ್ನೇ ಸ್ಟಿಕ್ ಮಾಡಿದ್ಲು ನನ್ನ ಮಗಳು. ನೋಡಿ ಹೇಗಿದೆ ಅಂತ, ಹೇಗೆ ಕಾಣಿಸ್ತಿದೆ ಅಂತ ನೀವೇ ಹೇಳಿ. ಆಮೇಲೆ ಸದ್ಯಕ್ಕೆ ಇಷ್ಟ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಹಬ್ಬ ಹತ್ರ ಮಾಡ್ಕೊಳ್ತಾ ಮಿಕ್ಕಿದ್ದನ್ನು ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಹೇರ್ ಕೇರ್ ಬಗ್ಗೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದೆ. ನಿಮಗೆ ತೀರಾ ತಲೆಯಲ್ಲಿ ಒಟ್ಟಿತ್ತು, ತುಂಬ ಒಟ್ಟಿತ್ತು, ಹಾಗೆ ಕೂದಲೆಲ್ಲ ಕಟ್ಟಾಗಿರೋದು, ತುಂಬ ಹೇರ್ ಫಾಲ್ ಆಗೋದು, ಅಥವಾ ಅಲರ್ಜಿ ಏನಾದರೂ ಇದ್ದರೆ ಕೂದಲಲ್ಲಿ, ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಈ ಕಾಯಿನ ನೀವು ಹಳ್ಳಿಗಳ ಕಡೆ ದೇವಸ್ಥಾನದ ಹತ್ರ ನೋಡಿರ್ತೀರ. ಈ ಗಿಡಗಳನ್ನ ಹಳ್ಳಿಗಳ ಕಡೆ ದೇವಸ್ಥಾನದ ಹತ್ರ ಹಾಕಿರ್ತಾರೆ. ಅಂದರೆ ಮರ, ಇದು ಗಿಡ ಅಲ್ಲ. ಶಿವನ ದೇವಸ್ಥಾನ ಇದೆ, ಅಲ್ಲಿ ಜಾಸ್ತಿ ಇರುತ್ತೆ ಈ ಮರ. ಈ ಕಾಯಿಗಳನ್ನ ನೀವು 4-5 ತೊಗೊಂಡು ಬಂದು 1 ತಿಂಗ್ಳುಗಟ್ಟಲೆ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಆದರೆ ನೋಡಿ ತೊಗೊಂಡು ಬರಬೇಕು ಕಾಯಿಗಳನ್ನ. ತುಂಬ ಹಣ್ಣಾಗಿರುತ್ತಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಬನ್ನಿ ಇದ್ರ ಪೇಸ್ಟ್ ಹೇಗೆ ಮಾಡೋದು ನೋಡೋಣ. ಇದನ್ನು ಕಟ್ ಮಾಡಿದ್ರೆ ಈ ಥರ ಲೋಳೆ ಥರ ಬರುತ್ತೆ. ಅದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನು ಇದನ್ನು ವಾಸನೆ ತೊಗೊಳಕ್ಕಾಗಲ್ಲ ಆ ಥರ ಎಲ್ಲ ಏನಿರಲ್ಲ, ಸ್ಮೆಲ್ ಚೆನ್ನಾಗಿರುತ್ತೆ. ಇದನ್ನು ಒಡೆದ್ಬಿಟ್ಟು ಈ ತಿರುಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೋಬೇಕು. ಈ ತಿರುಳನ್ನು ಒಂದು ಚೂರು ವೇಸ್ಟ್ ಮಾಡಬೇಡಿ, ಯಾಕಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಪೂರ್ತಿ ತಿರುಳನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ನನ್ನ ಮಗಳಿಗೆ ತಲೆ ತುಂಬ ಒಟ್ಟಾಗ್ಬಿಟ್ಟಿತ್ತು. ಅದು ಯಾವ ರೀತಿ ಅಂದರೆ, ಅದರಿಂದ ಅವಳಿಗೆ ತುಂಬ ನವೆ ಸ್ಟಾರ್ಟ್ ಆಗಿ ತಲೆಯೆಲ್ಲ ಒಂಥರ ಅಲರ್ಜಿ ಥರ ಆಗಿಬಿಟ್ಟಿತ್ತು. ಅದಾದಮೇಲೆ ಅವಳು ಸ್ನಾನ ಮಾಡ್ಕೊಂಡು ಬಂದರೆ ಬಚ್ಚಲ ಮನೇಲೆಲ್ಲ ಬರೀ ಕೂದಲೇ, ಏನು ಆ ಡ್ಯಾಂಡ್ರಫಿಂದ ಫುಲ್ ಏರ್ ಫಾಲ್ ಸ್ಟಾರ್ಟ್ ಆಗಿ, ಎಷ್ಟು ದಪ್ಪ ಇತ್ತು ಅವಳು ಕೂದಲು ಅಷ್ಟೂ ಕೂಡ ತುಂಬ ತೆಳ್ಳಗಾಗಿ ಡ್ಯಾಮೇಜ್ ಹೇರ್ ಶುರು ಆಗೋಯಿತು. ನಾವು ಎಲ್ಲ ಥರದ ಶಾಂಪುಗಳನ್ನ ಯೂಸ್ ಮಾಡಿದ್ವಿ, ಬಟ್ ಶಾಂಪು ಯೂಸ್ ಮಾಡುವಾಗ ಅಷ್ಟೇ ಡ್ಯಾಂಡ್ರಫ್ ಕಮ್ಮಿ ಆಯಿತು, ಮತ್ತೆ ಶುರು ಆಗೋದು ಅದು ಬಿಟ್ಟರೆ. ಆಗ ನಮ್ಮ ಅಪ್ಪ ಹೇಳಿದ್ದು ಈ ರೆಮಿಡಿನ, ಈ ಕಾಯಿನ ರುಬ್ಬಿ ಹಚ್ಚು ಸರಿ ಹೋಗುತ್ತೆ, ಎಲ್ಲ ಥರನೂ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಫಸ್ಟ್ ವೀಕ್ ಯೂಸ್ ಮಾಡಿದ್ವಿ. ಸೆಕೆಂಡ್ ವೀಕ್ ಯೂಸ್ ಮಾಡೋ ಅಷ್ಟರಲ್ಲಿ ಅವಳಿಗೆ ರಿಸಲ್ಟ್ ಚೆನ್ನಾಗಿ ಸಿಕ್ಕಿತ್ತು. ಇವಾಗ ಡ್ಯಾಂಡ್ರಫ್ ಎಲ್ಲ ಕಮ್ಮಿ ಆಗಿ, ಏರ್ ಫಾಲ್ ಕೂಡ ಕಮ್ಮಿ ಆಗಿ, ಡ್ಯಾಮೇಜರ್ ಏನಿದೆ ಅದೆಲ್ಲ ಸರಿ ಹೋಗ್ತಿದೆ. ಆ ತಿರುಳೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1-2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ತುಂಬ ಪೇಸ್ಟ್ ಮಾಡ್ಕೋಬೇಕು, ಅರಳಳ್ಳಿ ಇರಬಾರ್ದು ಇದರಲ್ಲಿ. ಆ ಥರ ರುಬ್ಬಿ ಇಟ್ಕೋಬೇಕು. ನೋಡಿ ಈ ಥರ.
ಇದ್ರ ಜೊತೆ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಏನೂ ಬೇಡ. ಏನು ಇದ್ರ ಜೊತೆ ಸೇರಿಸೋ ಅವಶ್ಯಕತೆಯೇ ಇಲ್ಲ. ಇದೇ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಟ್ಲೀಸ್ಟ್ ಒಂದು 2 ವೀಕ್ಸ್ 3 ವೀಕ್ಸ್ ಆದರೂ ನೀವು ಟ್ರೈ ಮಾಡಬೇಕು. ನನ್ನ ಮಗಳಿಗಂತೂ 2 ವೀಕ್ಸಿಗೆ ರಿಸಲ್ಟ್ ಸಿಕ್ಕಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಇದನ್ನು ಬಳಸೋದ್ರಿಂದ ನಮ್ಮ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿ ಸರಿ ಮಾಡೋ ಪ್ರಯತ್ನ ಕೂಡ ಮಾಡುತ್ತಂತೆ. ಹಾಗೆ ಮುಖದಲ್ಲಿ ಪಿಂಪಲ್ಸ್ ಇದೆಯಲ್ವ, ಅದನ್ನು ಕೂಡ ಕಮ್ಮಿ ಮಾಡುತ್ತಂತೆ ಇದು. ಇದ್ರ ಹೆಸರು ಬಂದು ಬಿಲ್ವಪತ್ರೆಕಾಯಿ. ಈ ಬಿಲ್ವಪತ್ರೆ ಎಲೆ ಏನು ಬರುತ್ತೆ, ಶಿವನಿಗೆ ನಾವು ಅರ್ಪಿಸ್ತೀವಲ್ಲ, ಅದೇ ಮರದಲ್ಲಿ ಬಿಡುವಂಥ ಕಾಯಿ ಇದು. ಬಿಲ್ವಪತ್ರೆ ಮರದಲ್ಲಿ ಬಿಡುವಂಥ ಬಿಲ್ವಪತ್ರೆ ಕಾಯಿ. ಇದನ್ನು ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ತಲೆಗೆ ನಾವು ಹೇಗೆ ಮೆಹಂದಿ ಹಚ್ತೀವಲ್ಲ ಅದೇ ರೀತಿಯೇ ನಾವು ಹಚ್ಕೋಬೇಕು. ಜಾಸ್ತಿ ಬುಡಕ್ಕೆ ಅಂಟಬೇಕಿದು, ಯಾಕಂದರೆ ಬುಡದಿಂದನೇ ಕೂದಲು ಸಮಸ್ಯೆ ಶುರುವಾಗೋದು. ಏರ್ ಫಾಲ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ವೈಟ್ ಏರ್ಸ್ ಇರ್ಬೋದು, ಅದೆಲ್ಲ ಶುರುವಾಗೋದೇ ಬುಡದಿಂದ. ಹಾಗಾಗಿ ಜಾಸ್ತಿ ನಾನು ಬುಡಕ್ಕೆ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಎಕ್ಸ್ಟ್ರಾ ಉಳಿದ್ರೆ ನಾನು ಹೇರ್ಗೆ ಗಂಟು ಕಟ್ಬಿಟ್ಟು ಸುತ್ತಲೂ ಹಚ್ಬಿಡ್ತೀನಿ. ಪೂರ್ತಿ ಪ್ರತಿಯೊಂದು ಬುಡಕ್ಕೂ ಹಿಂದೆ ಮುಂದೆ ಎಲ್ಲ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಇದನ್ನು. ನಾನು ಹಚ್ಚುತ್ತಾ ಇರುವಾಗೆ ನಿಮಗೆ ಕಾಣಿಸ್ತಿರ್ಬೋದು, ಒಂದು ಚೂರು ಡ್ಯಾಂಡ್ರಫ್ ಕಾಣಿಸ್ತಾ ಇಲ್ಲ, ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮೊದಲು ನೀವು ನಿಮಗೆ ನಾನು ಹಳೆ ವಿಡಿಯೋ ಮಾಡ್ಕೊಂಡಿಲ್ಲ ಅವಳು ಕೂದಲಲ್ಲಿ ಡ್ಯಾಂಡ್ರಫ್ ಇರುವಾಗ ಹೇಗಿತ್ತು ಅಂತ. ನಿಜವಾಗ್ಲೂ ನನಗೆ ಭಯ ಆಗೋಗ್ಬಿಟ್ಟಿತ್ತು, ಇನ್ನು ಹೆಂಗೆ ಕ್ಲಿಯರ್ ಮಾಡೋದು ಅನ್ನೋಷ್ಟೇ ಭಯ ಆಗಿಬಿಟ್ಟಿತ್ತು. ಈ ರೆಮಿಡಿ ನಿಜವಾಗ್ಲೂ ನನಗೆ ಯೂಸ್ಫುಲ್ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಕೂದಲು ಕೂಡ ನಿಮಗೆ ಕಾಣಿಸ್ತಿರ್ಬೋದು, ಡ್ಯಾಮೇಜ್ ಹೇರ್ ಎಲ್ಲ ಕಮ್ಮಿ ಆಗಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನನಗೆ ರಿಸಲ್ಟ್ನ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಇದನ್ನು ಹಚ್ಚಿದ್ರೆ ಕೂದಲು ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಒರಟಾಗಲ್ಲ, ತುಂಬಾ ಸಾಫ್ಟಾಗಿರುತ್ತೆ ಕೂದಲು. ಹಾಗೆ ಒಂಥರ ಏನು ಕೋಲ್ಡ್ ಫೀಲ್ ಆಗ್ತಾ ಇರುತ್ತೆ. ನನ್ನ ಮಗಳು ಹೇಳ್ತಾಳೆ ಹಚ್ಚುವಾಗ್ಲೇ, ಮಮ್ಮಿ ತುಂಬ ಕೋಲ್ಡ್ ಫೀಲ್ ಆಗ್ತಾಯಿದೆ, ಒಂಥರ ಆರಾಮ್ ಅನ್ನಿಸ್ತಾ ಇದೆ ಮಮ್ಮಿ ಈ ಥರ ಹಚ್ತಾ ಇದ್ದರೆ. ಅದು ಹಚ್ಚುತ್ತಿದ್ದಂಗೆ ಏನೋ ಒಂಥರ ಫೀಲ್ ಆಗುತ್ತೆ ಮಮ್ಮಿ ಅಂತ ಹೇಳ್ತಿರ್ತಾಳೆ. ನಾನು ಸ್ನಾನ ಮಾಡಾದ್ಮೇಲೆ ಅವಳು ಕೂದಲನ್ನೆಲ್ಲ ಮುಟ್ಟಿ ನಾನು ನೋಡಿದ್ದೀನಿ, ತುಂಬ ಸಾಫ್ಟಾಗಿರುತ್ತೆ, ಶೈನ್ ಆಗಿರುತ್ತೆ. ಹಾಗೆ ಅದರಲ್ಲಿ ಕೂದಲಲ್ಲಿ ಕೊಳೆ ಕೂಡ ತುಂಬಾ ಚೆನ್ನಾಗಿ ಹೋಗಿರುತ್ತೆ. ಹಾಗೆ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಕೂಡ ಏನು ಶುರುವಾಗಿರುತ್ತಲ್ಲ, ಅವರು ಕೂಡ ಯೂಸ್ ಮಾಡ್ಬೋದಂತೆ ಇದನ್ನು. ನಮ್ಮಪ್ಪ ಸ್ವಲ್ಪ ಹೋಮ್ ರೆಮಿಡೀಸ್ ಎಲ್ಲ ಜಾಸ್ತಿ ಮಾಡ್ತಾರೆ, ಯಾಕಂದರೆ ಅವರೆಲ್ಲ ಆಗಿನ ಕಾಲದವರಲ್ವ. ನಮ್ಮ ತಾತನೂ ಕೂಡ ಮಾಡ್ತಿದ್ರಂತೆ, ಹಾಗೆ ನಮ್ಮ ಅಪ್ಪನೂ ಕೂಡ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಅವರು ಏನೇ ಸಮಸ್ಯೆ ಇದ್ದರೂ ನನಗೆ ಟಿಪ್ಸ್ನ ಕೊಡ್ತಾ ಇರ್ತಾರೆ. ಅದನ್ನು ಫಾಲೋ ಮಾಡ್ತಿರ್ತೀನಿ ಕೆಲವೊಂದು ಸರಿ. ಅದನ್ನೇ ಕೂಡ ನಾನಿಲ್ಲಿ ನನ್ನ ಮಗಳ ಮೇಲೆ ಅಪ್ಲೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಹಾಗೆ ಒಂದು ಆಯಿಲ್ ಕೂಡ ನಿಮಗೆ ತೋರಿಸಿದ್ದೆ ನಾನು ಏರ್ ಗ್ರೋತ್ ಆಗೋದಕ್ಕೆ, ಅದನ್ನು ಕೂಡ ನಮ್ಮ ಅಪ್ಪನೇ ಹೇಳ್ಕೊಟ್ಟಿದ್ದು. ಬಿಸಿ ಎಳ್ಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡೂ ಕೂಡ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಗಸೆ ಬೀಜ ಹಾಗೆ ಅಲೋವೆರಾ ಜೆಲ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ತಲೆಗೆ ಹಚ್ಕೊಂಡ್ರೆ ಅದು ಕೂಡ ಕೂದಲು ಸಾಫ್ಟಾಗಿ ಉದ್ದ ಬೆಳೆಯುತ್ತೆ. ಅದನ್ನು ಕೂಡ ನಮ್ಮ ಡ್ಯಾಡಿನೇ ಹೇಳ್ಕೊಟ್ಟಿದ್ದು. ನನ್ನ ಕೂದಲು ತುಂಬಾ ಉದ್ದ ಇತ್ತು, ತುಂಬ ಕಪ್ಪಗೆ ಉದ್ದ ಇತ್ತು. ಸುಮಾರು ನಾನು ಒಂದು ಸತಿ ನಂಜನಗೂಡಿಗೆ ಮುಡಿ ಕೊಟ್ಟೆ ಉದ್ದ ಕೂದಲನ್ನ. ಯಾಕಂದರೆ ಈ ಕ್ಯಾನ್ಸರ್ ಇರೋ ಕಾರಣ ಕೀಮೊಥೆರಪಿ ಕೊಡ್ತಾರಲ್ವ, ಆಗ ಕೀಮೊಥೆರಪಿಗೆ ಪೂರ್ತಿ ಕೂದಲು ಹೋಗ್ಬಿಡುತ್ತೆ. ಅಲ್ಲಿ ವೇಸ್ಟ್ ಆಗೋದು ಬೇಡ ನನ್ನ ಕೂದಲು, ಕೀಮೊಥೆರಪಿಯಿಂದ ಹೇರ್ ಫಾಲ್ ಆಗೋದು ಬೇಡ ಅಂತ ಹೇಳಿ ನಂಜನಗೂಡಿಗೆ ಮುಡಿ ಕೊಟ್ಟೆ. ಅದಾದಮೇಲೆ ಒಂದು 2 ಇಂಚಷ್ಟು ಬೆಳೀತು, ಅದು ಕೀಮೊಥೆರಪಿಯಿಂದ ಹೋಯಿತು. ಅದಾದಮೇಲೆ ಮತ್ತೆ ಒಂದು 2-3 ಇಂಚಷ್ಟು ಬೆಳೆಸಿ ತಿರುಪತಿಗೆ ಮುಡಿ ಕೊಟ್ಟೆ. ಅದಾದಮೇಲೆ ಇವಾಗ ಭುಜದ ತನಕ ಬೆಳೆಸ್ಕೊಂಡಿದ್ದೀನಿ. ಅದೇ ಎಣ್ಣೆನ ಯೂಸ್ ಮಾಡಿ, ಅಂದರೆ ಏನು ನಾನು ಡೈಲಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಯೂಸ್ ಮಾಡ್ತೀನಲ್ವ, ಅದೇ ಎಣ್ಣೆನ ಯೂಸ್ ಮಾಡಿ ಅಷ್ಟುದ್ದ ಬೆಳೆಸ್ಕೊಂಡಿದ್ದೀನಿ. ಈಗ ಮತ್ತೆ ನನಗೆ ಕೀಮೊಥೆರಪಿ ಶುರು ಆಗುತ್ತೆ. ನೋಡಬೇಕು ಏನು ಬರುತ್ತೆ ರಿಪೋರ್ಟು, ಏನು ಹೇಳ್ತಾರೆ ಅಂತ ನೋಡಬೇಕು. ಅದ್ರ ಮೂಲಕ ಈ ಕೂದಲನ್ನ ಮತ್ತೆ ಯಾವ ದೇವ್ರಿಗೆ ಕೊಡಬೇಕು ಏನು ಅಂತ ಡಿಸೈಡ್ ಮಾಡ್ತೀನಿ. ಯಾಕಂದರೆ ಕೀಮೊಥೆರಪಿ ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದೇಕೆ ಅಲ್ವಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.